ಈಗ ಇದು ನಮ್ಗೆ ನೋಡಿ ಹೊಂಬಳೆ ಅದೈತಲ್ಲ ಮೇಲೆ ಆ ತರ ಮೂವ್ಬಾಗ್ ಬರ್ಬೇಕು ಹೊಂಬಳೆ ನೋಡಿ ಆ ತರ ತುಂಬಾ ಚೆನ್ನಾಗ್ ಬರುತ್ತೆ ಹೊಂಬಳೆ ಮಾತ್ರ. ಈ ತೆಂಗಲ್ಲಿ ನೋಡಿ ಫಂಗಸ್ ಇಲ್ಲ ಅಲ್ವಾ, ಈಗ ಅದ್ರ ಮೇಲೆ ನಿಮ್ದು ಇವರಲ್ಲಿ ಯಾವ್ದು ಜಾಸ್ತಿ ಕುಡಿಯೋದಿತ್ತಲ್ವಾ ಇದರಲ್ಲಿ, ಈಗ ಈಗಿಲ್ಲ ಬಿಡಿ, ಒಂದೇ ಒಂದ್ ಬುಂಡೆ ಬಿದ್ದಿಲ್ಲ ನೋಡಿ. ಇದ ಸಿಲ್ವರ್ ಮರ ಕಡೆ ಏನ್ಬಿಟ್ಟು ಲೈನ್ ಹೊಡೆದಾಕಿದ್ವಿ, ಅದ ಮರ ಐತಿಲ್ಲಿ ಸಿಲ್ವರ್ ಅಂತ ಇರ್ಬಾರ್ದು ಸರ್, ಯಾವ್ದೇ ಕಾರಣಕ್ಕೂ ಅದು ಇರ್ಬಾರ್ದು. ಇದು ಬಿಟ್ರೆ ಸ್ವಾಟ್ ಅಂದ್ರೆ ತಿಂದಾಕು ತೊಂದರೆ ಆಗ್ತದೆ ನೋಡಿ. ಇದು ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ತೆಂಗಿನ ಇದೆಲ್ಲ ಇದು ರಸ ತೋರೋದು ಇದು ಹೆಚ್ಚು ಕಮ್ಮಿ ನಮ್ಗೆ ಬಂದಿದ್ದೆಲ್ಲ 4 ವರ್ಷ ಆಗಿತ್ತು. ಏನ್ ಮರ ಹೋಗುತ್ತೆ ಏನ್ ಮಾಡಿದ್ರೆ ಇನ್ನು ಏನೋ ಆಗಿಲ್ಲ, ಒಟ್ಟಿನಲ್ಲಿ ಇದು ಹಾಕಿದ ಮೇಲೆ ಸುಮಾರಾಗಿ ಇದಾಗದೆ ಏನ್ ಕಾಣ್ತಾ ಇದೆ. ಕಮ್ಮಿ ಆತೈತಲ್ವಾ ಈಗ ಹಾಕಿದ ಮೇಲೆ ನೋಡಿ ಅಲ್ವಾ, ನೋಡಿಯಲ್ಲಿ ಅದು ಪ್ರಾಬ್ಲಮ್ ಇದ್ದಾಯ್ತು. ಹೊಸ ರಸ ಬಿದ್ದಿರೋದು, ಹೊಸ ರಸ ಕಾಣ್ತಾ ಇಲ್ಲ ನೋಡಿಯಲ್ಲಿ ಅಲ್ವಾ. ಈಗ ಅದೇನೇ ಆದ್ರೂ ಬೀಳ್ತಾ ಇದ್ರೆ ಹೊಸ ರಸ ಬಂದಿರೋದು ಅದೆಲ್ಲ ಇದಾಗಿದೆ ಪೂರ್ತಿ. ಇದೊಂದು ಪ್ರಾಬ್ಲಮ್ ತೆಂಗಿನ. ಇದು ಅದೇ ಇವು ಯಾವ್ದ ಕುಡಿತದಲ್ಲ, ಯಾವ್ದ ಕುಡಿತದೆ, ಆಮೇಲೆ ಹಳ್ಳು ಇದು ಸಿದಾಗತ್ತೆ, ಉದುರುತ್ತೆ, ಎಲ್ಲ ಕಮ್ಮಿ ಆಗತ್ತೆ. ಹಾಕ್ತಿದ್ದಾರೆ ಇದು ಜಾಸ್ತಿ ಇತ್ತಲ್ವಾ, ಹಣ್ಣು ಉದುರೋದು ಹೆಚ್ಚು ಕಮ್ಮಿ 3 ತಿಂಗಳು ಗೊತ್ತಾಗೋಗುತ್ತೆ. ಹಳ್ಳು ಉದುರಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ, 3 ತಿಂಗಳಿಗೆ ಗೊತ್ತಾಗುತ್ತೆ ಉದುರಲ್ಲ. ಸೇಮ್ ಅವಕ್ಕೂ ಒಂದೊಂದು ಲೀಟರ್ ಇದೆ ಇಲ್ಲ, ತೆಂಗಿನ ಜಾಸ್ತಿ ಕೊಡಿ, ಫಸ್ಟ್ ಇದೆಯಲ್ಲ 5 ಲೀಟರ್ 10 ಲೀಟರ್ ಕೊಡಿ, ಏನ್ ತೊಂದರೆ ಇಲ್ಲ. ಅವಕ್ಕೆ ಒಂದ್ಸಲ ಕೊಟ್ರೆ ಬಿಡಿ, ಇನ್ನೇನು ಬೇಡ. ಅಡಿಕೆ ಮಾತ್ರ ಸ್ನೇಹಿತರೆ, ಇದು ಹ್ಯಾಂಡ್ ಶಾಪ್ ರಿಟೇಲ್ ಲಿಮಿಟೆಡು, ನಮ್ಮ ರೈತರು ಧರ್ಮಣ್ಣ ರೈತರ ತೋಟಕ್ಕೆ ಈ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಮತ್ತೆ ಮಲ್ಪಟ್ಟಿನಿಂದ ಬಂದಿದ್ದಾರೆ. ಈಗ ಸರ್ ತೋಟ ನೋಡಿದ್ರಲ್ಲ, ಏನ್ ಅನ್ನಿಸ್ತು? ಅಲ್ಲ, ನಿಮ್ಮ ಅನಿಸ್ಬರ್ಕೋಗಿ ಹೇಳಿ. ಹಾ, ಹಾಕ್ಬೋದಾ ಧೈರ್ಯವಾಗಿ? ಹಾ, ಯಾವ ಊರಿಂದ ಬಂದಿದ್ದೀರಾ ಸರ್? ಯಾವ ಊರಿಂದ ಬಂದಿದ್ದೀರಾ? ಬನದಹಳ್ಳಿಯಿಂದ ಬಂದಿದ್ದೀವಿ. ಬೇಲೂರು ತಾಲೂಕು ಬಂದಿದ್ದೀವಿ. ಕೊಡಗು ಶನಿವಾರ ಸಂತೆಯಿಂದ ಬಂದಿದ್ದೀವಿ. ಬಂದಿದ್ರಾ? ಬಸವರಾಜಣ್ಣರೇ, ನೀವು ಅರ್ಕಲ್ಗೋಡಿಂದ ಬಂದಿದ್ದೀವಿ. ಅಧ್ಯಕ್ಷ ಹೇಳ್ರಿ, ಎಲ್ಲಿಂದ ಬಂದಿದ್ದೀರಾ? ಅರ್ಕಲ್ಗೋಡು. ನಾವು ಅರ್ಕಲ್ಗೋಡಿಂದ ಬಂದಿರೋದು. ಯಾವ ಊರು ಅರ್ಕಲ್ಗೋಡಿಂದ? ಮಲ್ಪಟ್ಟ ಹೋಬಳಿ ಮಾಗೋಡು. ಬೇಲೂರು ತಾಲೂಕು ಕಿತ್ತೂರು. ಓಕೆ, ಇನ್ನೇನಾದ್ರು ಡೀಟೇಲ್ಸ್ ಬೇಕಾ?